ಇಲ್ಲೇ ನೋಡ್ತಿರ್ಬೋದು ಡೀಸೆಲ್ ಟ್ಯಾಂಕ್ ಹಿಂದೆನೇ ಬರುತ್ತೆ. ಇದೇನು ಅಂತಂದರೆ ಇದು ಫೈಬರ್ ಟ್ಯಾಂಕ್ ಆಗಿರಲ್ಲ, ನೋಡ್ತಿರ್ಬೋದು. ಇದು ಬಂದುಬಿಟ್ಟು ಮೆಟಲ್ ಟ್ಯಾಂಕ್ ಆಗಿರುತ್ತೆ. ಸೊ ಇದು ಬಂದುಬಿಟ್ಟು 10.5 ಲೀಟರ್ ಕೆಪಾಸಿಟಿ ಇರುತ್ತೆ. 10.5 ಲೀಟರ್ಗೆ ಏನು ಅಂತಂದರೆ ಫುಲ್ ಟ್ಯಾಂಕ್ ಆಗುತ್ತೆ ಈ ಒಂದು ವೆಹಿಕಲ್. ಸೊ ಲೋಕಲ್ ಬಾಡಿಗೆ ಹೊಡೆಯೋ ಗಾಡಿಗಳಿಗೆ 10.5 ಲೀಟರ್ ಟ್ಯಾಂಕು ಮೋರ್ ದೆನ್ ಇನಫ್ ಆಗಿರುತ್ತೆ. ಏನು ಅಂತಂದರೆ ಒಂದು ಸತಿ ಫುಲ್ ಟ್ಯಾಂಕ್ ಮಾಡಿದ್ರೆ ಬೆಳಗಿಂದ ಸಂಜೆ ಗಂಟ ಆರಾಮಾಗಿ ನಿಮ್ಮ ಒಂದು ಕೆಲಸ ಕಾರ್ಯನ ಮಾಡ್ಕೋಬೋದು. 10.5 ಲೀಟ್ರಲ್ಲಿ ನಿಮಗೇನು ಅಂತಂದರೆ 30 ಕಿಲೋಮೀಟರ್ ಮೈಲೇಜ್ ಲೆಕ್ಕ ಹಾಕಿದ್ರೆ ನಿಮಗೇನು ಅಂತಂದರೆ 300 ಪ್ಲಸ್ ರೇಂಜ್ ಆಯಿತು ನಿಮ್ಮದು. 300 ಕಿಲೋಮೀಟರ್ ಸಿಟಿಲಿ ಒಂದಿನಕ್ಕೆ ಓಡಿಸೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಅಂತಂದರೆ 10.5 ಲೀಟರ್ನ ಒಂದು ಟ್ಯಾಂಕ್ ಆಗಿರುತ್ತೆ. 19 ನ್ಯೂಟನ್ ಮೀಟರ್ ಟಾರ್ಕು, 8 HP ಪವರ್ ಇರೋ ಕಾರಣ ಸಲೀಸಾಗಿ ಗ್ರಾಮೀಣ ಪ್ರದೇಶದ ಎಂಥದೇ ರೋಡ್ ಇದ್ದರೂ ಕೂಡ ಈ ಒಂದು ವೆಹಿಕಲ್ ಇದೆಯಲ್ಲ ಈಸಿಯಾಗಿ ಹ್ಯಾಂಡಲ್ ಮಾಡುತ್ತೆ. ಸೊ ಇನ್ನೊಂದು ವಿಷಯ ಏನು ಅಂತಂದರೆ ಈ ಒಂದು ವೆಹಿಕಲ್ನ ಮೈಲೇಜ್ ಬಗ್ಗೆ ನಾವು ಮಾತೇ ಆಡಲೇಬೇಕು. ಇದೇನು ಅಂತಂದರೆ 1 ಲೀಟ್ರಿಗೆ ನಿಮಗೆ 28ಇಂದ 30 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ಕೊಡುತ್ತೆ. ಅದ್ರ ಜೊತೆ ಪವರ್ ಕೂಡ ಸೂಪರಾಗೇ ಕೊಡುತ್ತೆ. ಸೊ ನಿಮ್ಮ ಒಂದು ಡ್ರೈವಿಂಗ್ ಸ್ಟೈಲು ಸ್ಮೂತ್ ಆಗಿದ್ದರೆ ನೋಡಿ ಗೆಳೆಯರೆ 32 ಕಿಲೋಮೀಟರ್ ಗಂಟನೂ ಅಚೀವೇಬಲ್ ಆಗಿದೆ ಅಂತ ಹೇಳೋದು ಕಸ್ಟಮರ್ದು ಮಾತು. ಇಂಟೀರಿಯರ್ ಸಂಬಂಧಪಟ್ಟ ಮಾಹಿತಿ ಏನು ಅಂತ ನೋಡೋಣ. ನೋಡ್ತಿರ್ಬೋದು ಇದರ ಒಂದು ಡ್ರೈವಿಂಗ್ ಸೀಟು ತುಂಬಾ ಒಂದು ವಿಸ್ತಾರವಾಗಿದೆ ಮತ್ತು ಇದು ಕುಷನಿಂಗು ತುಂಬಾ ಚೆನ್ನಾಗಿದೆ, ಸ್ಮೂತ್ ಇದೆ. ಸೊ ಕೂತು ನೋಡೋಣ. ನೋಡಿ ಲೆಗ್ ರೂಮ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕಾಲಿಡೋಕ್ಕೆ ತುಂಬಾ ಒಂದು ಜಾಗ ಇದೆ, ನೋಡ್ತಿರ್ಬೋದು. ಇಲ್ಲಿ ಕೂಡ ಜಾಗ ಇದೆ, ಪ್ಲಸ್ ಇಲ್ಲಿ ಕೂಡ ಜಾಗ ಇದೆ. ಸೊ ನೋಡ್ತಿರ್ಬೋದು ಇದರ ಒಂದು ಪೈಲಟಿಂಗ್ ವ್ಯೂ ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ನೋಡ್ಬೋದು ರೋಡನ್ನ ಅಂತ. ತುಂಬ ಚೆನ್ನಾಗಿದೆ ವಿಸಿಬಿಲಿಟಿ. ಹಾಗೆಯೇ ಇದರ ಒಂದು ಡ್ಯಾಶ್ಬೋರ್ಡ್ ನೋಡ್ತಿರ್ಬೋದು, ತುಂಬ ಒಂದು ಅಡ್ವಾನ್ಸ್ಡ್ ಆಗಿದೆ ಡ್ಯಾಶ್ಬೋರ್ಡು. ಹೊಸ ಅದ್ಭುತವಾಗಿದೆ. ಸಮಯಕ್ಕೆ